ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ. ಕಳೆದ 2 ದಿನ ಸ್ವಲ್ಪ ಬಿಡುವು ಕೊಟ್ಟಿದ್ದಂತ ಮಳೆ ಇದೀಗ ಮಳೆ ಹೆಚ್ಚಾಗಿರುವುದರಿಂದ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಯಾಕಂದ್ರೆ ಗುಡ್ಡ ಕುಸಿದಿರುವಂತಹ ಕಾರಣ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಮಣ್ಣು ಮರ. ಚಾರ್ಮಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ. ನೂರಾರು ವಾಹನಗಳು ಧರ್ಮಸ್ಥಳ ಉಜಿರೆ ಕಡೆಯಿಂದ ಬರುತ್ತಿರುವಂತವು, ಹಾಗೇನೆ ಇತ್ತ ಮೂಡಿಗೆರೆ ಕೊಟ್ಟಿಗೆಹಾರದಿಂದ ಕೆಳಗೆ ಹೋಗುವಂತ ವಾಹನಗಳಿಗೂ ಕೂಡ ತೊಂದರೆ ಆಗ್ತಿದೆ. ಸೊ ಮಳೆಯಿಂದಾಗಿ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗಿದೆ. ನಿಮಗೆ ದೃಶ್ಯದಲ್ಲಿ ನೋಡಬಹುದು ಹೀಗೆ, ಯಾಕಂದ್ರೆ ಇಲ್ಲಿ ಕಿರಿದಾದಂಥ ರಸ್ತೆಗಳಿರೋದ್ರಿಂದ ಯಾವ ಸಂದರ್ಭದಲ್ಲಿ ಎಲ್ಲಿ ಕುಸಿತ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೇಳಿ ಕೇಳಿತ ಶಿರಾಡಿ ಘಾಟ್ ಕೂಡ ಸ್ವಲ್ಪ ಆಗಾಗ ಸಮಸ್ಯೆ ಆಗ್ತಾ ಇರೋದ್ರಿಂದ ಭಾಳಷ್ಟು ಮಂದಿ ಚಾರ್ಮಾಡಿ ಮೂಲಕ ಹೋಗೋಣ ದಕ್ಷಿಣ ಕನ್ನಡಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲೂ ಕೂಡ ಈಗ ಜಾಮ್ ಆಗಿರೋದ್ರಿಂದ ನೀವು ಫೋಟೋದಲ್ಲಿ ನೋಡ್ತಿರೋ ಹಾಗೆ ಸಾಲುಗಟ್ಟಿ ವಾಹನಗಳು ನಿಂತಿವೆ. ಇನ್ನು ಸದ್ಯ